ಇನ್ನು ಭ್ರಷ್ಟಾಚಾರ ಮುಕ್ತ ಸರ್ಕಾರ ನನ್ನ ಆದ್ಯತೆ. ಡಿಸಿಎಸಿಗಳ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ಖಡಕ್ ಆಗಿ ಕೊಟ್ಟಿದ್ದಾರೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಲಂಚ ಕೇಳಿದ್ರೆ ಹುಷಾರ್, ಯಾರು ಕೂಡ ಲಂಚ ಕೇಳುವಾಗಿಲ್ಲ. ಇನ್ನು ಮುಂದೆ ಎಲ್ಲೇ ಇದ್ರೂ ಕೂಡ ನಾನೇ ಬರ್ತೇನೆ. ಭ್ರಷ್ಟಾಚಾರ ಮುಕ್ತ ಸರ್ಕಾರ ಆಗ್ಬೇಕು ಅನ್ನೋದು ಡಿಕೆಶಿ ಅವರ ಉದ್ದೇಶ. ಲಂಚ ಏನಾದ್ರೂ ಬೈ ಚಾನ್ಸ್ ಕೇಳಿದ್ರೆ ಯಾರೇ ಆಗಿರಬಹುದು ದೂರು ನೀಡಬಹುದು. ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಮಾಡಲಾಗುತ್ತೆ. ಸಚಿವರ ಮುಂದೆ ಭ್ರಷ್ಟಾಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಗುಡುಗಿದ್ರು. ಕರ್ನಾಟಕದ ಟೀಮ್ ಆಗಿ ನಾವೆಲ್ಲ ಕೆಲಸ ಮಾಡಬೇಕು, ಎಲ್ಲಾ ಜಿಲ್ಲೆಗಳಿಗೂ ಸಮಸ್ಯೆ ಇರುತ್ತೆ, ಆ ಸಮಸ್ಯೆಯನ್ನು ಆಲಿಸೋದಕ್ಕೆ ನಾನೇ ಬರ್ತೀನಿ. ಅಧಿಕಾರಿಗಳಿಗೆ ಈ ರೀತಿಯ ಒಂದು ಖಡಕ್ ಸೂಚನೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಪಾರದರ್ಶಕ ಆಡಳಿತ ನೀಡತಕ್ಕಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಹತ್ವದ ಸಂದೇಶವನ್ನ ಎಲ್ರಿಗೂ ರವಾನೆ ಮಾಡಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಾಗಿರಬಹುದು ಅಥವಾ ಉಪ ವಿಭಾಗಾಧಿಕಾರಿಗಳೊಂದಿಗೆ ನಡೆಸಿರ್ತಕ್ಕಂತಹ ಸಭೆ ಏನಿತ್ತು ಇವತ್ತು, ಆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಸಿಎಂ ನೀಡಿದ್ದಾರೆ. ಲಂಚಕ್ಕೆ ಅವಕಾಶ ನೀಡಬಾರದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ರಾಜ್ಯದಲ್ಲಿ ಸ್ವಚ್ಛ, ಪಾರದರ್ಶಕ ಹಾಗೂ ಜನಸ್ನೇಹಿ ಆಡಳಿತ ನೀಡತಕ್ಕಂಥದ್ದು ಸರ್ಕಾರದ ಮೊದಲ ಆದ್ಯತೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ.